ವಾಲ್ಮೀಕಿ ಜಯಂತ್ಯೋತ್ಸವ ಪೂರ್ವಭಾವಿ ಸಭೆ ಸರ್ಕಾರಿ ನೌಕರರ ಸಭಾಂಗಣದಲ್ಲಿ ಗೌರವಾನ್ವಿತ ಎಲ್ಲ ಸಂಘಟನೆಗಳು ಹಾಗೂ ವಾಲ್ಮೀಕಿ ಸಮುದಾಯದವರು ಹಾಗೂ ಜನಸಾಮಾನ್ಯರ ಈ ಸಭೆಯಲ್ಲಿ ತಾಲೂಕಾ ಮಟ್ಟದ ಎಲ್ಲ ಅಧಿಕಾರಿ ವರ್ಗದವರು ಹಾಗೂ ತಾಲೂಕಾ ದಂಡಾಧಿಕಾರಿಗಳು ಸುಧೀಂದ್ರ ಅವರು, ಪುರಸಭೆ ಮುಖ್ಯ ಅಧಿಕಾರಿಗಳು ಸತ್ಯನಾರಾಯಣ ಅವರು, ಪೊಲೀಸ್ ಇನ್ಸ್ಪೆಕ್ಟರ್ ಗೊರವನಕೊಳ್ಳ, ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮುನಿ ಲಕ್ಷ್ಮಯ್ಯ, ಬೆಸ್ಕಾಂ ಇಲಾಖೆ ಅಧಿಕಾರಿಗಳು, ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳು, ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ಬಿಸಿಎಂ ಇಲಾಖೆ ಅಧಿಕಾರಿಗಳು, ಸಮುದಾಯದ ಎಲ್ಲ ಮುಖಂಡರು, ಹಿರಿಯರು, ಸಮಾಜ ಸೇವಕರು, ಗಾಯತ್ರಿ ಮೇಡಂ ಅವರು ಹೀಗೆ ಹಲವಾರು ವಿವಿಧ ಗ್ರಾಮದ ಜನಸಾಮಾನ್ಯರು ಉಪಸ್ಥಿತರಿದ್ದು ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ ಎಲ್ಲ ವಾರ್ಡನ್ ಮತ್ತು ಸಿಬ್ಬಂದಿ ವರ್ಗದವರು ಭಾಗವಹಿಸಿ ಎಲ್ಲರ ಸಹಭಾಗಿತ್ವದಲ್ಲಿ ಸಭೆ ಯಶಸ್ಸುಗೊಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕಾ ದಂಡಾಧಿಕಾರಿಗಳು ಮಾತನಾಡಿ, ಇಡೀ ಸಮಾಜಕ್ಕೆ ಹಾಗೂ ಸಮುದಾಯಕ್ಕೆ ವಾಲ್ಮೀಕಿ ಮಹರ್ಷಿ ಜಯಂತ್ಯೋತ್ಸವ ಕಾರ್ಯಕ್ರಮ ಬಹಳ ಅದ್ದೂರಿಯಿಂದ ನೆರವೇರಿಸಬೇಕು. ಒಂದು ಸಮುದಾಯಕ್ಕೆ ಸೀಮಿತಗೊಳಿಸಬಾರದು. ಎಲ್ಲ ಸಮುದಾಯಗಳ ಸಹಕಾರ ಬೆಂಬಲ ಇರಬೇಕು. ಎಲ್ಲ ಜಯಂತ್ಯೋತ್ಸವ ಕಾರ್ಯಕ್ರಮಗಳ ಒಗ್ಗಟ್ಟಿನ ಪ್ರದರ್ಶನ ಮಾಡಬೇಕು. ಆಗ ಸಮಾಜಕ್ಕೆ ಗೌರವ ಸಿಗುತ್ತದೆ. ಹೀಗೆ ಹಲವಾರು ವಿಚಾರಗಳನ್ನು ಸಭೆಯಲ್ಲಿ ವ್ಯಕ್ತಪಡಿಸಿದರು. ಇಂತಹ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ಪ್ರತಿ ವರ್ಷವೂ ತಾಲೂಕಾ ಕಚೇರಿ ಮುಂದೆ ಮಾಡುವಂತೆ ಅದೇ ರೀತಿ ನಿಮ್ಮೆಲ್ಲರ ಸಹಕಾರ ಬೆಂಬಲದಿಂದ ಹಮ್ಮಿಕೊಳ್ಳುತ್ತೇವೆ. ವಾಲ್ಮೀಕಿ ಮಹರ್ಷಿ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ಗ್ರಾಮ ಪಂಚಾಯಿತಿಗಳಿಂದ ಅದ್ದೂರಿ ಮೆರವಣಿಗೆ ಹಮ್ಮಿಕೊಳ್ಳಬೇಕು. ಈ ಸಭೆಯಲ್ಲಿ ಪ್ರತಿ ವರ್ಷವೂ ಹೆಚ್ಚಿನ ಅಂಕವನ್ನು ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವಿರುತ್ತದೆ. ಈ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯರು, ಹಿರಿಯರು, ಎಲ್ಲ ಗ್ರಾಮಗಳ ಜನಸಾಮಾನ್ಯರು ಭಾಗವಹಿಸಿ ಅದ್ದೂರಿ ಮೆರವಣಿಗೆ ಮುಖಾಂತರ ಪಟ್ಟಣದಲ್ಲಿ ಅದ್ದೂರಿಯಾಗಿ ಮಾದರಿಯಾಗಿ ತೋರಿಸಬೇಕು ಎಂಬುದಾಗಿ ತಾಲೂಕಾ ದಂಡಾಧಿಕಾರಿಗಳು ಸಭೆಯಲ್ಲಿ ವ್ಯಕ್ತಪಡಿಸಿದರು. ಹಾಗೂ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಸಲಹೆ ಸೂಚನೆಗಳ ಮೇರೆಗೆ ಕಾರ್ಯಕ್ರಮ ಯಶಸ್ಸುಗೊಳಿಸುತ್ತೇವೆ ಎಂಬುದಾಗಿ ತಿಳಿಸಿದರು. ಕೈ ಜೋಡಿಸಿ ಚಪ್ಪಾಳೆ ತಟ್ಟಾಗ ಚಿಕ್ಕೆ ಹೊಡೆಯಬೇಡ. ಏನಂತೀರ? ಓಕೆ. ಸ್ನೇಹಿತರು ಅಥವಾ ನಿಮ್ಮ ಬಂಧು ವರ್ಗದಲ್ಲಿ ಅಥವಾ ದೊಡ್ಡ ಲೀಡರ್ಗೆ ಈ ಚಾನ್ಸ್ ಮಿಸ್ ಆಗೋಗಿರುತ್ತೆ. ಇನ್ವಿಟೇಷನ್ ಅನ್ಕೊಂಡು ತಲೆ ಕಳಿಸ್ಕೊಳ್ಳೋದೇನಿಲ್ಲ. ಇದು ಯಾರು ಇನ್ವಿಟೇಷನ್ ಕೊಡದೇ ಇದ್ರು ನೀವಾಗಲೇ ಬರ್ಬೇಕಾಗಿರೋ ಕಾರ್ಯಕ್ರಮ ಇದು. ಯಾರು ಕರೀದೇ ಇಲ್ಲ ನೀವಾಗಲೇ ಬರ್ಬೇಕಾಗಿರೋ ಕಾರ್ಯಕ್ರಮ. ನನ್ಗೆ ಯಾರು ಇನ್ವಿಟೇಷನ್ ಕೊಟ್ಟಿದ್ದಾರೆ? ನಿಜವಾಗ್ಲೂ ಡೇಟ್ ಫಿಕ್ಸ್ ಕೂಡ ನಾನು ಮಾಡಿಲ್ಲ, ಆಯ್ತಾ? ನನಗೆ ಯಾರು ಇನ್ವಿಟೇಷನ್ ಕೊಟ್ಟಿಲ್ಲ. ಇದು ನಡೆಸಬೇಕು. ಇದ್ರದ್ದು ಒಂದು ಒಬ್ಬ ವ್ಯಕ್ತಿಯ ಮಹತ್ವವನ್ನ ನಾವು ಪ್ರಪಂಚಕ್ಕೆ ಹರಡಿಸಬೇಕು. ಅಟ್ಲೀಸ್ಟ್ ನಮ್ಮ ಹಂತದಲ್ಲಿ ತಾಲೂಕಿಗೆ ಹಂಚಬೇಕು ಅನ್ನೋ ಕಾರಣಕ್ಕೆ ಜಯಂತಿ ಮಾಡ್ತಾ ಇದ್ದೀವಿ. ಇದು ಎಲ್ಲ ಕರ್ತವ್ಯ. ಇದರಲ್ಲಿ ದಯವಿಟ್ಟು ಸ್ವಾರ್ಥಗಳು ಇದು ಬೇಡ. ಕೊಟ್ಟವರು ವಾಲ್ಮೀಕಿ ಏನಕ್ಕೆ ಹೊಸ ದಿಕ್ಕು ಕೊಟ್ಟರು ಅಂತಂದ್ರೆ, ಬಹುಶಃ ವಾಲ್ಮೀಕಿ ಟೈಮ್ ಆಲ್ರೆಡಿ ನಮ್ಮ ಸಮಾಜ ನಿಂತ ನೀರಾಗಿತ್ತು. ಅದಕ್ಕೊಂದು ಫ್ಲೋ ಕೊಡಬೇಕು. ಆ ಫ್ಲೋ ಕೊಟ್ಟಿದ್ದು ವಾಲ್ಮೀಕಿ ಅವರು. ಇವತ್ತು ಅವರು ಆ ಒಂದು ನಿಟ್ಟಿನಲ್ಲಿ ನಮಗೆ ಪ್ರಸ್ತುತ ಆಗ್ತೀವಿ. ಸೊ ಅಪ್ಪ ಒಬ್ಬ ಮಹಾನ್ ಪುರುಷರ ಜಯಂತಿಯನ್ನು ನಾವೆಲ್ಲ ಮಾಡ್ತಾ ಇದ್ದೀವಿ. ಆ ಜಯಂತಿಗೋಸ್ಕರ ನಾವು ಈ ಪೂರ್ವಭಾವಿ ಸಭೆಯನ್ನ ಕರ್ತಿದ್ದೀವಿ. ಇಲ್ಲಿ ಬಹುಮುಖ್ಯ ಸಂಗತಿ ಅಂದ್ರೆ, ಯಾವುದೇ ಮಹಾನ್ ಪುರುಷರನ್ನ ಒಂದು ಸಮುದಾಯದವರು ತಮಗೆ ಸೀಮಿತಗೊಳಿಸಿಕೊಳ್ಬಾರ್ದು. ಅದು ಮುಖ್ಯವಾದದ್ದು. ಆದ್ರೆ ಯಾವುದೋ ಒಬ್ಬ ಮಹಾನ್ ಪುರುಷರನ್ನ ಎತ್ತಿ ಆಡಿಸ್ಬೇಕಾದ್ರೆ ಸಮುದಾಯದ ಪ್ರೀತಿ ತುಂಬಾ ಇಂಪಾರ್ಟೆಂಟ್ ವಿಷಯ. ಯಾಕೆ ಅಂತಂದ್ರೆ, ಇವತ್ತು ಸಮುದಾಯಗಳ ಬೆಂಬಲ ಇರುವ ಅನೇಕ ಮಹಾಪುರುಷರಿಂದ ನಾವು ನೆನೆಸ್ಕೊಳ್ಳೋದು ಕೂಡ ಇಲ್ಲ. ನಾನು ಸ್ಟಾರ್ಟ್ ಆಗಿ ಹೇಳ್ತಾ ಇಲ್ಲ, ಜ್ಞಾನದಲ್ಲಿ, ಅಧಿಕಾರದಲ್ಲಿ, ಸೋಷಿಯಲ್ ಸ್ಟಾರ್ಟ್ ಬಗ್ಗೆ ಮಾತಾಡ್ತಾ ಇಲ್ಲ, ಜ್ಞಾನ ಮತ್ತು ಅಧಿಕಾರಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಈ ಒಂದು ನಿಟ್ಟಿನಲ್ಲಿ ಬಹುಶಃ ಒಂದು ನಮಗೆ ಇಡೀ ಒಂದು ಸಮಾಜಕ್ಕೆ, ಇಡೀ ಒಂದು ಸಮುದಾಯಕ್ಕೆ, ಒಂದು ಭಾರತ ಅಥವಾ ಬಹುದೊಡ್ಡ ಸಮುದಾಯ ಇದು. ಇವತ್ತು ಓದ್ಕೊಂಡ್ರೆ ಈಡಮ್ ಅನ್ನೋದೊಂದು ದೇಶ, ಅದು ಇಂಡೋನೇಷ್ಯಾ ಕೆಳಗಡೆ ಬರುತ್ತೆ, ಇರಾನ್ ಹತ್ರ ಬರುತ್ತೆ, ಅದು ಇಂಡೋನೇಷ್ಯಾದ. ಅಲ್ಲಿಂದ ನಮ್ಮ ದ್ರಾವಿಡಿಯನ್ಸ್ ನಾವೆಲ್ಲ ಏನಿದ್ದೀವಿ ಇಲ್ಲಿವರೆಗೂ ಬಂದ್ವಿ ಅಂತ ಒಂದು ಸ್ಟೋರಿ ಹೇಳ್ತಿದೆ. ಸೊ
ಬಹುದೊಡ್ಡ ಒಂದು ಇದು ನಮ್ಮ ಒಂದು ಪರಿವಾರ, ಭಾರತದ ಪರಿವಾರ ಬಹುಶಃ ಪ್ರಪಂಚದಲ್ಲೇ ಅತಿ ಅಗಲವಾದ ವಿಸ್ತಾರವಾದ ಒಂದು ಸಾಂಸ್ಕೃತಿಕ ಪರಿವಾರ, ವೈವಿಧ್ಯಮಯ ಸಾಂಸ್ಕೃತಿಕ ಪರಿವಾರ. ಇಂಥ ಒಂದು ದೊಡ್ಡ ಸಾಂಸ್ಕೃತಿಕ ಪರಿವಾರಕ್ಕೆ ಇಡೀ ಒಂದು ಸನಾತನ ಧರ್ಮಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಶ್ರೀರಾಮಚಂದ್ರನ ಪ್ರತಿ ಹಳ್ಳಿಯಲ್ಲಿ, ಪ್ರತಿ ಕೇರಿಯಲ್ಲಿ ನಾವು ಇವತ್ತು ರಾಮ ಜಪ ಅಂತ ಮಾಡ್ತಾ ಇದ್ದೀವಿ. ಅವರು ಶ್ರೀರಾಮರ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ಒಬ್ಬ ಮಹಾ ವ್ಯಕ್ತಿ ಅಥವಾ ಇಲ್ಲಿನ ಒಂದು ಶಕ್ತಿ ಆಗಿರ್ತಾರೆ. ಆ ಒಂದು ಶಕ್ತಿ ನಮ್ಮ ಪರಮ ಪೂಜ್ಯ ಮಹರ್ಷಿ ವಾಲ್ಮೀಕಿ ಅವರು. ಅವರ ಒಂದು ಜಯಂತಿಯನ್ನ, ಅವರ ಆದರ್ಶಗಳನ್ನ ನಾವು ಪಾಲನೆ ಮಾಡಬೇಕಾದ್ದು ನಮ್ಮೆಲ್ಲರ ಒಂದು ಮಾತೃಕರ್ತವ್ಯವಾಗಿರುತ್ತೆ. ಆ ಒಂದು ಸಲುವಾಗಿ ನಾವು ಮಹರ್ಷಿ ವಾಲ್ಮೀಕಿಯವರ ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ಒಂದು ತಾಲೂಕಿನ ವತಿಯಿಂದ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ತಾಲೂಕಿನ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಹಾಗೂ ನಮ್ಮ ತಾಲೂಕಿನ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಈ ಒಂದು ಪೂರ್ವಭಾವಿ ಸಭೆಗೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕೆಂಬ ಅವರಿಗೆ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಹಾಗೂ ಪುರಸಭೆ ಶ್ರೀಮಂತ ಅಧ್ಯಕ್ಷರು ಸಹ ಈ ಒಂದು ಪೂರ್ವಭಾವಿ ಸಭೆಗೆ ಆಗಮಿಸಿದ ಅವರಿಗೂ ಸಹ ನಮ್ಮ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ವಾಲ್ಮೀಕಿಯವರ ಜಯಂತಿಯ ಒಂದು ಪೂರ್ವ ಪ್ರಚಾರವನ್ನು ಸರ್ಕಾರಿ ನೌಕರರನ್ನ ಇಲ್ಲಿ ತಾಲೂಕು ಆಡಳಿತ ಹಾಗೂ ಎಲ್ಲ ಇಲಾಖೆಗಳ ಒಂದು ಸಹಯೋಗದೊಂದಿಗೆ ಇಲಾಖೆಯ ಒಂದು ಜಯಂತಿಯನ್ನು ಆಚರಣೆ ಮಾಡಬೇಕಂತ ಈ ದಿನ ಪೂರ್ವ ಸಭೆಯನ್ನು ಹಮ್ಮಿಕೊಂಡಿರ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಹಾಗೂ ಎಲ್ಲ ಇಲಾಖೆಗಳ ಒಂದು ಮುಖಂಡರು ಹಾಗೂ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಮುಖಂಡರು ಎಲ್ಲರೂ ಸಹ ಹಾಜರಾಗಿದ್ದ ಈ ಒಂದು ಕಾರ್ಯಕ್ರಮ ಇನ್ನೇನು ಕೆಲವು ಕ್ಷಣಗಳಲ್ಲಿ ಸನ್ಮಾನ, ಅದೇ ರೀತಿ ಶಾಮಿಯಾನ ಪೆಂಡಲ್ ಬಂದಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೂ ಕುರ್ಚಿಗಳು ಬಲಾತ್ಮಕವನ್ನು ತರಿಸ್ತಾ ಇದ್ರು ತರಿಸ್ತಾ ಇದ್ರು ಸರ್. ನೀವು ಅವಾಗ ಹೇಳಿದಂಗೆ ಕೃಷ್ಣ ಜಯಂತಿಗಳು ಇವತ್ತು ಕಾಮನ ಮಾಡ್ಕೊಂಡು ಹೋಗ್ತೀರ ಅಲ್ವಾ? ಅಲ್ಲ ನೀವು ಮಾಡಿರ್ಬೋದು. ನಮ್ಮಿದೆ ವಿಷಯ ಏನಂದ್ರೆ ಕಳಿಸ್ಕೊಡ್ತಾ ಇದ್ದಾರೆ. ಇವತ್ತು ಏನಂದ್ರು ಅಲ್ಲಿ ಒಂದು ಕಾಯ್ಕೊಂಡು ಒಂದು ಬ್ಯಾನರ್ ಆಗಿಬಿಟ್ಟು ಕಳಿಸ್ಕೊಡ್ತಾರೆ, ಒಂದು ಬಾಣ ಆಗಿಬಿಟ್ಟು ಅಂತ ಹೇಳಿದ್ರೆ ಏನಾಗುತ್ತೆ, ಮಾಡಿದ್ರೆ ಏನಾಗುತ್ತೆ. ಅದರಿಂದ 25 ಪಂಚಾಯತಿಗಳು ಬೆಳ್ಳಿರಂತೆ ಬಂದಿವೆ. ನಾವು ವರ್ಷಕ್ಕೆ ಸರ್ ಕಂಪ್ಲೀಟ್ ಬಂದಿರೋದ್ರೆ ಯಾವ ಆಸಕ್ತಿ ಮಾಡಲ್ಲ, ಯಾವ ಡಿಪಾರ್ಟ್ಮೆಂಟ್ ಕೇಳ್ಬೋದು. ವಿಷಯ ಏನಂದ್ರೆ ನಾವು ಕೇಳಿದ್ವಿ 70 ಚೆನ್ನಾಗಿರುತ್ತೆ ಅಂದ್ರೆ 70 ಡಿಪೆಂಡ್ ಅಷ್ಟೇ, ಚೆನ್ನಾಗಿ ಮಾಡ್ಬೋದು ಅಂತ. ಆಯ್ತಾ? ಅದೊಂದು ಜೊತೆಗೆ ರಾಜಕೀಯಕ್ಕೆ ಪ್ರತಿಭಾ ಪುರಸ್ಕಾರ ಮಾಡ್ತಾರೆ. ಎಸ್ಸಿಗಳಿಗೆ ಒಂದು 10 ಜನ, ಎಸ್ಟಿಗಳಿಗೆ ಒಂದು 10 ಜನ ಇದನ್ನು ಮಾಡ್ತಾರೆ. ಅದನ್ನು ಡಿಪಾರ್ಟ್ಮೆಂಟ್ ಪಟ್ಟಿ ಬಂದಿದ್ದೀವಿ. ವರ್ಷ ಯಾವ ಡಿಪಾರ್ಟ್ಮೆಂಟ್ ಕೊಡಬೇಕು, ಯಾವ ಖರ್ಚನ್ನ ಯಾವ ಡಿಪಾರ್ಟ್ಮೆಂಟ್ ಬರ್ಸಿರ್ತಾರೆ ಅಂತ ಈಗ ಒಂದು ಪಟ್ಟಿ. ಆದರೆ ಇವು ನಮ್ಮ ಸಹ ಬರೀತಾರೆ ಕೆಲವು ಮಕ್ಕಳಿಗೆ, ಅದೊಂದಿದೆ. ಮತ್ತೆ ಎಲ್ಲ ಸಮುದಾಯದ ಭಕ್ತಗಳು ಇವತ್ತು ವಾಲ್ಮೀಕಿ ಪೂರ್ವಭಾವಿ ಸಭೆಯನ್ನು ನಾವು ಕರೆದಿದ್ದೀವಿ. ಅಂತ ಮಹಾನುಭಾವರ ಜಯಂತಿಗಳು ಮಾಡುವಾಗ ನಮ್ಮ ಅಂಬೇಡ್ಕರ್ ಆಗಿರ್ಬೋದು, ವಾಲ್ಮೀಕಿ ಆಗಿರ್ಬೋದು, ಅಂಥವರ ಜಯಂತಿಗಳು ಮಾಡುವಾಗ ಬಹಳ ನಾವು ಸಾವಧಾನವಾಗಿ ತಾಳ್ಮೆಯಿಂದ ಅದನ್ನು ಚರ್ಚಿಸಿ ನಾವು ಮಾಡೋದು ಒಳ್ಳೆಯದು. ಮೊದಲನೇದಾಗಿ ತಾಳ್ಮೆ ತಗೊಳ್ಬೇಕು. ಮೊದಲನೇ ಸಂಚಾರ ನಾವು ಈ ಕಾರ್ಯಕ್ರಮ ನಾವು ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಅವ್ರಿಗೆ ಬೆಂಟಾಲೋಗಿ ಎಲ್ಲ ಹೇಳಿ ದಯವಿಟ್ಟು ಇಲ್ಲೇ ಮಾಡೋದಕ್ಕೆ ವ್ಯವಸ್ಥೆ ಮಾಡಿ ಸರ್. ಇಲ್ಲೇ ಇದರಲ್ಲೇ ಅಡ್ಜಸ್ಟ್ ಮಾಡ್ತಾರೆ. ಕಾರಣ ಏನಂದ್ರೆ ನಮ್ಮೆಲ್ಲ ದೊಡ್ಡ ಸಮುದಾಯಕ್ಕೆ ನಮಗೆ ಅಲ್ಲ, ಇಲ್ಲಿರುವ ಎಲ್ಲ ಜನಗಳಿಗೂ ಬಂದು ನೋಡ್ತಾರೆ, ಅದರ ವಿಚಾರ ಎಲ್ಲ ತಿಳ್ಕೊಳ್ತಾರೆ. ಆ ಒಂದು ವಿಚಾರಕ್ಕೆ ನಾವು ಇಲ್ಲೇ ಮಾಡಬೇಕು ಅಂತ ಇದಲ್ಲ, ಬಟ್ಟಲ್ಲ, ಇಲ್ಲಿ ಮಾಡಿದ್ರೆ ಅನೇಕ ಜನಕ್ಕೆ ಉಪಯೋಗ ಆಗ್ತದೆ.
ಮಹಾನುಭಾವರ ಬಗ್ಗೆ ಎಲ್ಲ ತಿಳ್ಕೊಳ್ತಾರೆ ಅಂತ ನಮ್ಮ ಎದುರುಗಡೆ ನಮ್ಮ ಅಂಬೇಡ್ಕರ್ ಕೂಡ ಇದ್ದಾರೆ. ಅವರ ಎದುರುಗಡೆ ನಾವು ಆ ಕಾರ್ಯಕ್ರಮ ಮಾಡಿದ್ರೆ ನಮಗೆ ಬಹಳ ಉಪಯೋಗ ಆಗ್ತದೆ, ಬಹಳ ನಮಗೆ ಗೊತ್ತಿರ್ತದೆ ಅಂತ ದಯವಿಟ್ಟು ಇದನ್ನು ತಾವು ಅನುಮತಿ ಕೊಡಬೇಕು ಅಂತ ಕೊಡ್ತಾರೆ.